ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪುನರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೆಕೆಂಡ್ PUC ರಿಸಲ್ಟ್ 7ನೇ ತಾರೀಕು ಬರ್ತಾ ಇದೆ ಅಂತ ಹೇಳಿ ಈಗ ಆಲ್ರೆಡಿ ಕೆಲವೊಂದು ನ್ಯೂಸ್ ಚಾನಲ್ಗಳು ಜೊತೆಗೆ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಅನೌನ್ಸ್ ಆಗಿರುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಕೂಡ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ, ಸೊ 7ನೇ ತಾರೀಕು ರಿಸಲ್ಟ್ ಬರ್ತಾ ಇದೆಯಾ ಅನ್ನೋದಕ್ಕೆ ಸಂಪೂರ್ಣವಾದಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇದ್ರಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ನೆಕ್ಸ್ಟ್ ಸೆಕೆಂಡ್ PUC ಪಾಸ್ ಆದ ನಂತರ ಡಿಗ್ರಿಗೆ ಪಾಸಿಂಗ್ ಪ್ಯಾಕೇಜ್ಗಳು, ನೋಟ್ಸ್ಗಳ ವಿವರಣೆಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ PU ಬೋರ್ಡ್ ಅನೌನ್ಸ್ ಮಾಡಿರುವಂಥದ್ದು ಏನಪ್ಪಾ ಅಂತಂದ್ರೆ ಟೆಂಟೇಟಿವ್ ಏನು ರಿಸಲ್ಟ್ ಅಂತ ಹೇಳಿದರೆ, ಟೆಂಟೇಟಿವ್ ಫಲಿತಾಂಶ ಅಂತ ಏನು ಹೇಳಿದರೆ, ಸೊ ಅದು 7ನೇ ತಾರೀಕು ಅಥವಾ 8ನೇ ತಾರೀಕು ಬರುತ್ತೆ ಅಂತ ಹೇಳಿರುವಂಥದ್ದು. ಆದರೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ 8ನೇ ತಾರೀಕು ಅಂದ್ರೆ 7ನೇ ತಾರೀಕು ಏನು ಕೊಡಬೇಕು ಅಂತ ಅನ್ಕೊಂಡಿದ್ರು, ಆದರೆ 7ನೇ ತಾರೀಕು ರಿಸಲ್ಟ್ ಬರೋದಿಲ್ಲ. ಆದರೆ ನಿಮಗೆ ರಿಸಲ್ಟ್ ಯಾವಾಗ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ 8ನೇ ತಾರೀಕು ಬುಧವಾರ ಅಥವಾ 10ನೇ ತಾರೀಕು ನಿಮಗೆ ರಿಸಲ್ಟ್, ಸೆಕೆಂಡ್ PUC ರಿಸಲ್ಟ್ ಬರುತ್ತೆ. ಹಾಗಾದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಡೌಟ್ಸ್ಗಳಿಗೆ ಕ್ಲಾರಿಫೈ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ನಿಮಗೆ ಸೆಕೆಂಡ್ PUC ಪಾಸ್ ಆಗಿ ಡಿಗ್ರಿಗೆ ಹೋದ ಎಲ್ಲ ರೀತಿಯಾದಂಥ ನೋಟ್ಸ್ಗಳ ವಿವರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸೆಕೆಂಡ್ PUC ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.